ಓಕೆ. ಸೊ ಒಂದೊಂದು ವಿಷಯಕ್ಕೆ 10 ಪಾಯಿಂಟ್ಸ್ ಬರೆಯೋದಲ್ಲ, ಒಂದೊಂದು ಟಾಪಿಕ್ಗೆ ಒಂದೊಂದು ಪಾಯಿಂಟ್ ಅನ್ನ ಬರಿತಾ ಹೋಗ್ತೀವಿ. ಆ ರೀತಿಯಲ್ಲಿ 10 ಪಾಯಿಂಟ್ಸ್ ಟೋಟಲ್ ಆಗುತ್ತೆ. ಓಕೆ, ಕ್ಲಿಯರ್? ಒಂದೇ ಪೇಜ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಒಂದಿನಕ್ಕೆ 1 ಪೇಜ್. ಈ ಲೆಕ್ಕನಾದ್ರೂ ನಿಮ್ಗೆ ಇಟ್ಕೊಳ್ಳಿ, ಅಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಒಂದಿನಕ್ಕೆ ಒಂದೇ ಪೇಜ್. 5 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಒಂದ್ 7 ರಿಂದ 10 ನಿಮಿಷದಲ್ಲಿ, ಜಾಸ್ತಿ ನಾನು ಟೈಮ್ ತಗೋತೀನಿ ಅಂದ್ರೂ ಕೂಡ ನಿಮ್ಗೆ ಈ ಬೆಳಗಿನ ಪ್ರಾಕ್ಟೀಸ್ ಕ್ಲಿಯರ್ ಆಗೋಗುತ್ತೆ. ಓಕೆ, ಸೊ 10 ಪಾಯಿಂಟ್ಸ್ ಅಷ್ಟೇ ಬರೀತೀರಾ. ಒಂದೊಂದು ಟಾಪಿಕ್ಗೆ ಒಂದೊಂದೇ ರಿಲೇಟೆಡ್ ಬರೀತೀರಾ. ಒಂದು ಟಾಪಿಕ್ ಹೆಲ್ತ್ ಅಂತ ಅಂದ್ರೆ ಅಲ್ಲಿ 10 ಪಾಯಿಂಟ್ಸ್ ಬರೆಯೋದಿಲ್ಲ. ಹೆಲ್ತ್ ಅಂತ ತಗೊಂಡ್ರೆ ಒಂದೇ ಒಂದು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸ್ತೀರಾ. ನೆಕ್ಸ್ಟ್ ವರ್ಕ್ ಅಂತ ತಗೊಂಡ್ರೆ ಅಲ್ಲಿಗೆ ಒಂದೇ ಒಂದು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸ್ತೀರಾ. ಸೊ ದಟ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅದು ಅಂತ ಅನ್ಕೊಂತೀನಿ. ಈ ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂದ್ರೆ ನಿನ್ನೆ ಏನ್ ಮಾಡಿದ್ವಿ ಅದು, ಅಂಡ್ ಇವತ್ತಿನ ಒಂದು ಪ್ರಾಕ್ಟೀಸ್ ಅಲ್ಲಿ ನಾನು ಏನನ್ನ ಹೇಳ್ಕೊಡ್ತೀನಿ ಇದು, ಈ ಎರಡು ಏನಿದೆ ಇದು ನಾವು ಡೈಲಿ ಮಾಡ್ತಾ ಹೋಗ್ತೀವಿ. ರೋಟೀನ್ ಆಗಿ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ. ನಾಳೆಯಿಂದ ಮಾಡುವಂತ ಪ್ರಾಕ್ಟೀಸಸ್ಗೆ ಪದೇ ಪದೇ ನಾವು ಚೇಂಜ್ ಮಾಡ್ತಿರ್ತೀವಿ. ಬಟ್ ನಿನ್ನೆ ಮಾಡಿದ್ದು ಅಂಡ್ ಇವತ್ ಮಾಡಿದ್ದು ಪೂರಾ ಒಂದು ಮಾರ್ನಿಂಗ್ ಪ್ರಾಕ್ಟೀಸ್ ಆಗಿರುತ್ತೆ, ಒಂದು ನೈಟ್ ಪ್ರಾಕ್ಟೀಸ್ ಆಗಿರುತ್ತೆ. ಓಕೆ, ಮ್ಯಾಜಿಕ್ ಪ್ರಾಕ್ಟೀಸ್. ಎಸ್, ಕ್ವಶನ್ಸ್ ಏನಾದ್ರು ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ, ನಾನು ಕ್ವಶನ್ಸ್ ನೋಡ್ತೀನಿ. ಖುಷಿ ಅವರೇ, ಗ್ರಾಟಿಟ್ಯೂಡ್ ನ ನೀವು ಯೂನಿವರ್ಸ್ಗಾದ್ರೂ ಹೇಳಿ, ಅಥವಾ ಲೈನ್ ಅಲ್ಲಿ ಮೆನ್ಷನ್ ಮಾಡಿರೋ ಅಂತ ಒಂದು ಟಾಪಿಕ್ ಗಾದ್ರೂ ಹೇಳಿ, ಅಥವಾ ಲೈನ್ ಅಲ್ಲಿ ಇರೋ ಅಂತ ವ್ಯಕ್ತಿಗಾದ್ರೂ ಹೇಳಿ, ಅಥವಾ ವಸ್ತುಗಾದ್ರೂ ಹೇಳಿ. ನಿಮ್ಮ ಒಂದು ಭಾವನೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇನ್ನು ನಿಮ್ಗೆ ವಿಸ್ತಾರವಾಗಿ ಹೇಳ್ಬೇಕಂತ ಅಂದ್ರೆ ಯೂನಿವರ್ಸ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಮ್ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಅಲ್ಲ, ಅದೇ ರೀತಿ ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಎಲ್ಲರೂ ಒಂದೇನೆ. ಸೋಲ್ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ. ಬಟ್ ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ. ಡಿಫ್ರೆಂಟ್ ವೈಬ್ರೇಷನ್ ಅಲ್ಲಿ ನಾವು ನಮ್ಮ ಬೇರೆ ಬೇರೆ ರೂಪದಲ್ಲಿ ನಾವಿರ್ತೀವಿ ಅಷ್ಟೇ ಹೊರತು ಆತ್ಮದ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ. ಹಾಗಾಗಿ ನೀವು ಗ್ರಾಟಿಟ್ಯೂಡ್ ನ ಯಾರಿಗಾದ್ರೂ ಹೇಳಿ. ಓಕೆ, ಎಸ್, ನೀವು ಆ ಟಾಪಿಕ್ ಅನ್ನ ಇಟ್ಕೊಂಡು ನೀವು ಯೂನಿವರ್ಸಿಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ನೋ ವರೀಸ್. ಕ್ಲಿಯರ್? ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಆಗ್ತಾ ಬನ್ನಿ. ಎಸ್, ನಾನು ಅದನ್ನ ಹೇಳ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮ್ಯಾಜಿಕಲ್ ರಾಕ್ಗೆ. ಖುಷಿ ಅವರೇ, ನೀವು ಫಸ್ಟ್ ದಿನ ಜಾಯ್ನ್ ಆಗಿಲ್ಲ ಅಂತ ಅನ್ಸುತ್ತೆ. ಫಸ್ಟ್ ದಿನ ಆಕ್ಚುಲಿ ಮಾಡಿಸಿದ್ದೆ 2024 ಡ್ರೀಮ್ಸ್. ಜಾಯ್ನ್ ಆಗಿದ್ರಾ? ಹಾಗಾದ್ರೆ 2024 ಏನ್ ವಿಶಸ್ ಅಂತ ಅನ್ಬಿಟ್ಟು ಬರ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಈ ಗ್ರಾಟಿಟ್ಯೂಡ್ ಅನ್ನ ಮಾಡ್ತಾ ಹೋಗ್ತಾ ಇದೀವಿ. ಆ ಒಂದು ಡ್ರೀಮ್ಸ್ ಅನ್ನ ಅಚೀವ್ ಮಾಡೋದಿಕ್ಕೆ ನಮ್ಗೆ ಈಸಿ ಆದಂತ ವೇ ಸಿಗ್ತಾ ಹೋಗುತ್ತೆ. ಓಕೆ, ಅಂಡ್ ಅದಕ್ಕೆ ರಿಲೇಟೆಡ್ ಆದಂತ ಪ್ರಾಕ್ಟೀಸಸ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಮೇ ಬಿ ಡೇ 13 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಲಿಸ್ಟ್ ಏನ್ ಬರ್ಕೊಂಡಿದ್ದೀರಾ ಆ ಲಿಸ್ಟ್ ನೆಕ್ಸ್ಟ್ ಡೇ 13ಗೆ ಬೇಕಾಗತ್ತೆ. ಅದು ಹಾಗೆ ಇರ್ಲಿ ನಿಮ್ಮ ಹತ್ರ. ಅಂಡ್ ಮ್ಯಾಜಿಕಲ್ ರಾಕ್ ಪ್ರಾಕ್ಟೀಸಿಗೆ ಕ್ರಿಸ್ಟಲ್ಲೇ ತಗೋಬೇಕಾ ಅಥವಾ ಯಾವ್ದಾದ್ರೂ ಕಲ್ಲಾಗ್ಬಹುದಾ ಅಂತ ಅನ್ಬಿಟ್ಟು, ಒಂದು ಆಕ್ಚುಲಿ ನಿಮ್ ಹತ್ರ ಅವೈಲಬಲ್ ಇಲ್ಲ ಅಂತ ಅಂದ್ರೆ ಯಾವ ಕಲ್ಲಾದ್ರೂ ತಗೋಬಹುದು. ಬಟ್ ಕ್ರಿಸ್ಟಲ್ ಏನ್ ಮಾಡತ್ತೆ ಅಂತ ಹೇಳ್ತೀನಿ. ಈ ಒಂದು ಕ್ರಿಸ್ಟಲ್ ಏನಿರುತ್ತೆ, ಇದೇ ಕ್ರಿಸ್ಟಲ್ ತಗೋಬೇಕಂತ ಇಲ್ಲ, ಯಾವುದೇ ರೀತಿಯ ಒಂದು ಕ್ರಿಸ್ಟಲ್ಸ್ ಅನ್ನ ನೀವು ತಗೋಬಹುದು. ಕ್ರಿಸ್ಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಕಲ್ಲಿಗೆ ಕಂಪೇರ್ ಮಾಡಿದ್ರೆ ಕ್ರಿಸ್ಟಲ್ದು ನಿಮ್ಗೆ ಒಂದು ಎನರ್ಜಿಯ ಒಂದು ವೈಬ್ರೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೀನ್ಸ್ ನಾವ್ ಏನನ್ನ ಅದಕ್ಕೆ ಕೊಡ್ತೀವಿ ಅದು ಮಲ್ಟಿಪ್ಲೈ ಮಾಡ್ತಾ ಇರತ್ತೆ ಒಂದು. ಅಂಡ್ ಬಿಕಾಸ್ ಆಫ್ ಅದರ ಒಂದು ಪಾಸಿಟಿವ್ ನೇಚರ್ಗೋಸ್ಕರ ನಾವು ಇದನ್ನ ಜಾಸ್ತಿ ಬಳಸ್ತಾ ಹೋಗ್ತೀವಿ. ಕಲ್ಲನ್ನ ನಾವು ಏನ್ ಯೂಸ್ ಮಾಡ್ತೀವಿ, ನಾವು ಬಳಸ್ತಾ ಆ ಕಲ್ಲನ್ನ ಪಾಸಿಟಿವ್ ಮಾಡ್ತಾ ಬರ್ತೀವಿ. ಬಟ್ ಈ ಒಂದು ಕ್ರಿಸ್ಟಲ್ ಏನಿದೆ ಆಲ್ರೆಡಿ ಪಾಸಿಟಿವ್ ಇದೆ. ಸೊ ದಟ್ ನೀವ್ ಏನನ್ನ ಹೇಳ್ತಾ ಹೋಗ್ತೀರಾ ಅದು ಮ್ಯಾನಿಫೆಸ್ಟ್ ಆಗ್ತಾ ನಿಮ್ಮ ಲೈಫ್ ಅಲ್ಲಿ ಮತ್ತಷ್ಟು ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಮೀನ್ಸ್ ನಾವು ಗ್ರಾಟಿಟ್ಯೂಡ್ ಅನ್ನ ಇದಕ್ಕೆ ಅರ್ಪಿಸ್ತಾ ಇದೀವಿ ಅಂದ್ರೆ ಮತ್ತಷ್ಟು ಇದಕ್ಕೆ ಪಾಸಿಟಿವಿಟಿಯನ್ನ ನಾವು ತುಂಬ್ತಾ ಹೋಗ್ತೀವಿ. ಇನ್ನು ನಿಮ್ಗೆ ಇದು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇದು ನಿಮ್ಗೆ ಒಂದು ಒಳ್ಳೆ ಎಲ್ಲಾ ಗುಣಗಳಿರುವಂತ ಬೆಸ್ಟ್ ಫ್ರೆಂಡ್ ಒಬ್ಬ ಪರ್ಸನ್ ಅಂತ ನೀವು ತಗೊಳ್ಳಿ. ಅದೇ ಒಂದು ಕಲ್ಲಲ್ಲಿ ಅಂತ ಹೇಳ್ಕೊಳ್ಳುವಂತ ಗುಡ್ ಕ್ವಾಲಿಟೀಸ್ ಇಲ್ಲ.
ಅಂತ ಒಬ್ಬ ಫ್ರೆಂಡ್ ಅನ್ನ ನೀವು ಫ್ರೆಂಡ್ ಮಾಡ್ಕೊಂಡು ಅವ್ರನ್ನ ಬದಲಾಯಿಸಿ ಒಂದು ಪಾಸಿಟಿವಿಟಿಗೆ ತಂದು ಆ ನಂತರ ನಿಮ್ಮ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡೋದು. ಇದು ಆಲ್ರೆಡಿ ಎಲ್ಲಾ ಗುಣಗಳಿರೋಂತ ಫ್ರೆಂಡ್. ಸೊ ಜಸ್ಟ್ ನೀವು ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಮೂವ್ ಆನ್ ಆಗುವಂತದ್ದು. ಸೊ ಇದಿಷ್ಟು ಡಿಫ್ರೆನ್ಸ್ ಅಷ್ಟೇ. ಸಾಧ್ಯ ಆಯ್ತು ನನ್ ಕೈ ಇನ್ವೆಸ್ಟ್ ಮಾಡಕ್ ಆಗತ್ತೆ ಅಂದ್ರೆ ನಿಮ್ಗೆ ಇದೊಂದು ಟಂಬಲ್ ನಿಮ್ಗೆ 200 ರಿಂದ 300 ರೂಪಾಯಿಗೆ ಆಗತ್ತಷ್ಟೇ. ಸೊ ಇನ್ವೆಸ್ಟ್ ಮಾಡಕ್ ಆಗತ್ತೆ ಅಂದ್ರೆ ಇದನ್ನ ತಗೊಳ್ಳಿ, ಕ್ರಿಸ್ಟಲ್ ಅನ್ನ ತಗೊಳ್ಳಿ. ಈಗ ಆಲ್ರೆಡಿ ನಿಮ್ ಹತ್ರ ಯಾವ್ದಾದ್ರು ಟಂಬಲ್ ಇತ್ತು ಅಂತ ಅಂದ್ರೆ ಆ ಟಂಬಲ್ ಅನ್ನ ನೀವು ಯೂಸ್ ಮಾಡ್ಬೋದು ಮ್ಯಾಜಿಕಲ್ ರಾಕ್ ಪ್ರಾಕ್ಟೀಸಿಗೆ ಒಂದು. ಅಂಡ್ ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ನಿಮ್ಮ ಡೌಟ್ ಏನ್ ಸ್ಟಾರ್ಟ್ ಆಗತ್ತೆ ಅಂತ ಅಂದ್ರೆ ಮೇಡಮ್ ಯಾವ ಕ್ರಿಸ್ಟಲ್ ತಗೋಬೇಕು ಅನ್ನೋಂಥದ್ದು ನೆಕ್ಸ್ಟ್ ಡೌಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ಆನ್ಸರ್ ಮಾಡ್ಬಿಡ್ತೀನಿ. ನಿಮ್ಗೆ ಯಾವ ಒಂದು ಕ್ರಿಸ್ಟಲ್ ಕನೆಕ್ಟ್ ಅಂತ ಅನ್ನಿಸ್ತಾ ಇದೆ ಆ ಒಂದು ಕ್ರಿಸ್ಟಲ್ ಅನ್ನ ತಗೊಳ್ಳಿ. ಮೀನ್ಸ್ ಕೆಲವರಿಗೆ ಸಿಟ್ರಿನ್ ತುಂಬಾ ಹತ್ರ ಅನ್ಸುತ್ತೆ, ಯೆಲ್ಲೋ ಕಲರ್ ಸಿಟ್ರಿನ್ ಹತ್ರ ಅನ್ಸುತ್ತೆ. ಕೆಲವರಿಗೆ ಟ್ರೈಗರ್ ಐ ಕನೆಕ್ಟ್ ಆಗ್ತಿರತ್ತೆ, ಕೆಲವರಿಗೆ ರೋಸ್ ಕ್ವಾರ್ಟ್ಸ್ ಕನೆಕ್ಟ್ ಆಗ್ತಿರತ್ತೆ. ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕ್ರಿಸ್ಟಲ್ ಕನೆಕ್ಟ್ ಆಗ್ತಾ ಇರತ್ತೆ. ಕೆಲವರಿಗೆ ಅಮೆಥಿಸ್ಟ್ ನೋಡಿದ್ರೆ ಖುಷಿ ಅಂತ ಅನ್ನಿಸ್ತಾ ಇರತ್ತೆ. ಸೊ ನಿಮ್ಗೆ ಯಾವ ಕ್ರಿಸ್ಟಲ್ ಕನೆಕ್ಟ್ ಆಗ್ತಾ ಇದೆ, ಯಾವ ಕ್ರಿಸ್ಟಲ್ ಇಷ್ಟ ಅಂತ ಅನ್ನಿಸ್ತಾ ಇದೆ ಅದನ್ನ ತಗೊಳ್ಳಿ. ಸೋ ದಟ್ ನೀವು ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಅಂದಾಗೂ ಕೂಡ ನಿಮ್ಗೆ ಅದು ಖುಷಿ ಆಗ್ತಾ. ಓಕೆ ಫೈನ್. ಸೌಂಡ್ ಬರ್ತಾ ಇಲ್ಲ, ಸ್ಟಾರ್ಟಿಂಗ್ ಸೌಂಡ್ ಬರ್ತಾ ಇಲ್ಲ. ಸೌಂಡ್ ಕ್ಲಿಯರ್ ಇದ್ಯಾ? ವಾಯ್ಸ್ ಕ್ಲಿಯರ್ ಇದ್ಯಾ? ಬ್ರೇಕ್ ಆಯ್ತಾ ಏನಾದ್ರು? ಓಕೆ ಅಶ್ವಿನಿ ಅವರೇ, ಪ್ಯಾಷನ್ನಿಗೆ ಹೌಸ್ ವೈಫ್ ಅವರು ಏನ್ ಬರಿಬೇಕು? ಓಕೆ ವಾಯ್ಸ್ ಕ್ಲಿಯರ್ ಇದೆ, ಫೈನ್. ಪ್ಯಾಷನ್ನಿಗೆ ಹೌಸ್ ವೈಫ್ ಅವರು ಏನ್ ಬರೆಯೋದು ಅಂತ ಅಂದ್ಬಿಟ್ಟು, ಹೌಸ್ ವೈಫ್ ಅಂತ ಮಾತ್ರಕ್ಕೆ ನಿಮ್ಗೆ ಪ್ಯಾಷನ್ ಇಲ್ಲ ಅಂತ ಏನಿಲ್ಲ ಅಶ್ವಿನಿ ಅವರೇ. ಮೀನ್ಸ್ ನಿಮ್ಮ ಒಂದು ಇಷ್ಟವಾದ ಕೆಲಸ, ಹಾಬಿ ಅಂತ ನೀವು ತಗೋಬಹುದು. ನೀವು ಮನೆ ಕೆಲಸ ಎಲ್ಲ ಮುಗಿಸಿದ ನಂತರ ನೀವು ಫ್ರೀ ಟೈಮ್ ಅಲ್ಲಿ ಏನ್ ಮಾಡೋದಿಕ್ಕೆ ಇಷ್ಟ ಪಡ್ತೀರಾ, ಓಕೆ ಅದು ನಿಮ್ ಪ್ಯಾಷನ್ ಆಗತ್ತೆ. ಸೊ ಆ ಒಂದು ಪ್ಯಾಷನ್ ಅನ್ನ ನೀವು ಪಿಕ್ ಮಾಡ್ಕೊಂಡು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಎಸ್ ಟ್ಯಾರೋಟ್ ನಾನು ಓಪನ್ ಮಾಡ್ತೀನಿ ಕಾರ್ಡ್. ಇನ್ನ ಸ್ವಲ್ಪ ಜಾಯಿನ್ ಆಗಿದ್ದಕ್ಕಿದೆ, ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಫೌಂಡೇಶನ್ ಹಾಕ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಇನ್ನೊಂದು 2 ಮಿನಿಟ್ಸ್ ಅಲ್ಲಿ. ಪ್ರಾಕ್ಟೀಸ್ ಬಗ್ಗೆನೂ ಹೇಳ್ತೀನಿ. ಅಂಡ್ ಎಸ್ ಸೆಲೆನೈಟ್ ಟಂಬಲ್ ಇದ್ರೆ ಬಳಸಬಹುದು. ಅಂಡ್ ಇನ್ನೊಂದು ವಾರ್ನಿಂಗ್, ಏನಾದ್ರು ಚಿಕ್ಕ ಮಕ್ಳು ಇದ್ದಾರೆ ಅಂತ ಅಂದ್ರೆ ನೋಡಿ ಇದನ್ನ ಸ್ವಲ್ಪ ಹುಷಾರಾಗಿ ಎತ್ತಿಡಿ. ಬಿಕಾಸ್ ಬಾಯಿಗೆ ಹಾಕೊಂಡ್ರೆ ಕಷ್ಟ ಆಗತ್ತೆ. ಬಿಕಾಸ್ ನೋಡೋದಿಕ್ ನಮ್ಗೆ ಒಂಥರ ಅಟ್ರಾಕ್ಟ್ ಅಂತ ಅನ್ನಿಸ್ತಾ ಇರತ್ತೆ, ಮಕ್ಳಿಗೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಅವ್ರ ಕೈಗೆ ಸಿಗದೆ ಇರೋ ರೀತಿಯಲ್ಲಿ ಹುಷಾರಾಗಿ ಕೇರ್ಫುಲ್ ಆಗಿ ಎತ್ತಿಟ್ಕೊಳ್ಳಿ, ಮನೇಲಿ ಏನಾದ್ರು ಚಿಕ್ಕ ಮಕ್ಳು ಇದ್ದಾರೆ ಅಂತ ಅಂದ್ರೆ. ಓಕೆ ಸೊ ಫಸ್ಟ್ ಪ್ರಾಕ್ಟೀಸ್ ರಿಲೇಟೆಡ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅದಾದ ನಂತರ ನಾನು ಟ್ಯಾರೋಟ್ ಕಾರ್ಡ್ ಓಪನ್ ಮಾಡ್ತೀನಿ. ಅದಾದ ಮೇಲೆ ಏನಾದ್ರು ಡೌಟ್ಸ್ ಇದ್ರೆ ಮಾತಾಡೋಣ, ಓಕೆನಾ? ಬಿಕಾಸ್ ಬೇರೆ ಕೆಲ್ಸಕ್ಕೆ ಹೋಗುವಂತವ್ರು ಜಾಯ್ನ್ ಆಗಿರ್ತಾರೆ. ಸಾಧ್ಯ ಆದಷ್ಟು 7 o'clock ಅಷ್ಟರಲ್ಲಿ ಮುಗಿಸೋದಿಕ್ಕೆ ನಾವು ಟ್ರೈ ಮಾಡೋಣ. ಎಸ್ ನಿಮ್ ಕ್ವಶನ್ಸ್ ಏನೇ ಇದ್ರು ಹಾಕ್ತಾ ಬನ್ನಿ. ಫಸ್ಟ್ ನಾನು ಇದನ್ನ ಮುಗಿಸ್ಬಿಟ್ಟು ಆ ನಂತರ ನಾನು ನಿಮ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಫೈನ್. ಸೊ ಮ್ಯಾಜಿಕಲ್ ರಾಕ್ ಪ್ರಾಕ್ಟೀಸ್, ಮೊದಲಿಗೆ ಈ ಒಂದು ಕ್ರಿಸ್ಟಲ್ ಅನ್ನ ಅಥವಾ ಯಾವುದೇ ಒಂದು ಕಲ್ಲನ್ನ ಎನರ್ಜೈಸ್ ಮಾಡೋದು ಹೇಗೆ ಅನ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಕಲ್ಲನ್ನ ತಗೊಂಡ್ರು ಆದಷ್ಟು ಅದು ಇದೇ ರೀತಿಯಲ್ಲಿ ಒಂದು ಕ್ರಿಸ್ಟಲ್ ಫೀಲ್ ನ ಕೊಡೋಂತ ರೀತಿಯಲ್ಲೇನೆ ಆದಷ್ಟು ಇರ್ಲಿ. ಪೂರಾ ಒಂದ್ ಸ್ವಲ್ಪ ಎಲ್ಲಾ ಕಡೆ ನೈಸ್ ಆಗಿ ಇರೋಂಥದ್ದು, ನಿಮ್ಗೆ ಒಂದ್ ರೀತಿ ಟಚ್ ಮಾಡಿದ್ರೆ ಒಂದು ನೈಸ್ ಆಗಿ ಫೀಲ್ ಸಿಗೋಂಥದ್ದನ್ನ ಕಲ್ಲಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂತಾ ಇದ್ರೆ ಆ ರೀತಿಯ ಒಂದು ಕಲ್ಲನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಕ್ಲೋಸ್ ಆಗ್ಬೇಕು. ಸೊ ವಿಡಿಯೋದಲ್ಲಿ ನಾನು ಕೊಟ್ಟಿರೋದ್ರಲ್ಲಿ ಇನ್ನೂ ಡೀಟೇಲ್ ಆಗಿ ನಾನು ಅದನ್ನ ಹೇಳಿದ್ದೀನಿ. ಎನರ್ಜೈಸ್ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ಈ ಟಾಪಿಕ್ ಅಲ್ಲಿ ಆಡ್ ಆಗಿಲ್ಲ. ಓಕೆ ಸೊ ಅದು ಎಕ್ಸ್ಟ್ರಾ ನಾನ್ ಆಡ್ ಮಾಡ್ತಾ ಇದ್ದೀನಿ ಇವಾಗ ನನಗೆ ಗೊತ್ತಿರೋಂತ ಇನ್ಫಾರ್ಮೇಶನ್ ನಾಲೆಡ್ಜ್ ಪ್ರಕಾರ. ಕ್ರಿಸ್ಟಲ್ ಅನ್ನ ಜಸ್ಟ್ 2 ಕೈಗಳ ಮಧ್ಯೆ ಈ ರೀತಿ ಇಟ್ಕೊಂಡು ಹಳೆಯ ಒಂದು ಎನರ್ಜಿಯನ್ನ ನೀವು ಕ್ಲೆನ್ಸ್ ಮಾಡಬಹುದು. ರೇಖಿ ಕಲ್ತಿದ್ರೆ ರೇಖಿಯ ಶಕ್ತಿಯಿಂದ ಅಥವಾ ಯೂನಿವರ್ಸಲ್ ಶಕ್ತಿಯಿಂದ ಈ ರೀತಿಯ ರೇಖಿಯ ಕೈ ಮಧ್ಯ ಹಿಡಿದು ನೀವು ಹಳೆಯ ಒಂದು ಎನರ್ಜೀಸ್ನೆಲ್ಲ ನಾನು ಕ್ಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಕ್ರಿಸ್ಟಲ್ ಅನ್ನ ಕ್ಲೆನ್ಸ್ ಮಾಡ್ಬೋದು. ಕ್ರಿಸ್ಟಲ್ ಅನ್ನ ಅಥವಾ ಕಲ್ಲನ್ನ. ಓಕೆ
ಬಿಕಾಸ್ ನಾವು ಯಾವ ರೀತಿ ಎಲ್ಲರ ಒಂದು ಇನ್ಫಾರ್ಮೇಶನ್ ನಮ್ಗೆ ಹೋಗ್ತಾ ಇರುತ್ತೋ, ನಮ್ಗ್ ಇಷ್ಟ ಇದೆಯೋ ಇಲ್ವೋ, ಯಾರ್ಯಾರು ಏನೇನ್ ಮಾತಾಡ್ತಾರೆ ಅದೆಲ್ಲ ನಮ್ ಕಿವಿಗ್ ಬೀಳ್ತಾ ಇರತ್ತೆ ನಾವ್ ಆ ಸ್ಪಾಟ್ ಅಲ್ಲಿ ಇದ್ವಿ ಅಂದ್ರೆ. ಸೇಮ್ ಥಿಂಗ್ ಕ್ರಿಸ್ಟಲ್ಗೂ ಅಥವಾ ಯಾವ್ದೇ ಒಂದ್ ಕಲ್ಲಿಗೂ ಅದೇ ಆಗಿರತ್ತೆ. ಕ್ರಿಸ್ಟಲ್ಗೆ ಅಥವಾ ಕಲ್ಲಿಗೆ ಇಷ್ಟ ಇದೆಯೋ ಇಲ್ವೋ, ಅದಕ್ಕೆ ಏನು ಯಾವ ಒಂದು ಪ್ಲೇಸ್ ಅಲ್ಲಿ ಯಾವ ಎನರ್ಜಿ ಇದೆ ಅದು ಇದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಯಾವುದೇ ಕ್ರಿಸ್ಟಲ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಮೊದ್ಲು ಮಾಡ್ಬೇಕಾಗಿರುವಂತದ್ದು ಕ್ಲೆನ್ಸಿಂಗ್. ಓಕೆ, ಇಲ್ಲ ಅಂತ ಅಂದ್ರೆ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ಆಗುತ್ತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಂಗಾಗಿ ಕ್ಲೆನ್ಸ್ ಮಾಡೋದನ್ನ ಮರಿಬೇಡಿ. ಅಂಡ್ ಅದಾದ ನಂತರ ಸೆಕೆಂಡ್ ಆಪ್ಷನ್, ನನ್ಗೆ ರೇಖಿಯನ್ನು ಕಲ್ತಿಲ್ಲ ಅಥವಾ ಯೂನಿವರ್ಸಲ್ ಎನರ್ಜಿಯಿಂದ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋರಿಗೆ ಸೆಕೆಂಡ್ ಆಪ್ಷನ್ ಸೂರ್ಯನ ಬಿಸಿಲು. ಒಂದು ಅರ್ಧ ಗಂಟೆ 1 ಗಂಟೆ ಸೂರ್ಯನ ಡೈರೆಕ್ಟ್ ಬಿಸಿಲಿಗೆ, ಎಲ್ಲಿ ಬಿಸಿಲು ಬೀಳ್ತಾ ಇದೆಯೋ ಅಲ್ಲಿಗೆ ತಗೊಂಡೋಗಿ ಈ ಕ್ರಿಸ್ಟಲ್ ಅನ್ನ ಅಥವಾ ನೀವು ಯಾವ್ದಾ ಕಲ್ಲಾದ್ರೂ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಕಲ್ಲನ್ನ ಅಲ್ಲಿಗೆ ಇಟ್ಬಿಡಿ. 1 ಅವರ್ ಆದ ನಂತರ ಆ ಒಂದು ಕ್ರಿಸ್ಟಲ್ ಅನ್ನ ತಗೊಬಂದು ಆ ಹಳೆಯ ಎನರ್ಜೀಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿರತ್ತೆ. ಇನ್ನೊಮ್ಮೆ ಅದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಒರೆಸ್ಬಿಟ್ಟು, ಓಕೆ, ಅಂಡ್ ಬಿಸಿಲಲ್ಲಿ ನೀವು ಇಟ್ಟಿರ್ತೀರಾ ಅಂತ ಅಂದ್ರೆ ಅದು ಬಿಸಿಲಲ್ಲಿ ಸ್ವಲ್ಪ ಕಾದಿರುತ್ತೆ. ಕ್ರಿಸ್ಟಲ್ ಆದ್ರೆ ಅದು ಕೂಲ್ ಡೌನ್ ಆದ ನಂತರ ವಾಶ್ ಮಾಡಿ. ಅಂಡ್ ಸೆಲೆನೈಟ್ ಯೂಸ್ ಮಾಡ್ಬೋದಾ ಅಂತ ಒಬ್ರು ಕೇಳಿದ್ರಿ. ಸೆಲೆನೈಟ್ ಆದ್ರೆ ನೀವು ನೀರಲ್ಲಿ ತೊಳೆಯೋ ಆಗಿಲ್ಲ. ಒಂದೊಂದು ಕ್ರಿಸ್ಟಲ್ಸ್ ಅನ್ನ ಒಂದೊಂದು ರೀತಿಯಲ್ಲಿ ನಾವು ಕ್ಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಅದು ಕೂಡ ನೆನ್ಪಿರ್ಲಿ, ಸೆಲೆನೈಟ್ ನೀರ್ಗೆ ಹಾಕೋ ಆಗಿಲ್ಲ, ಕರ್ಗೋಗುತ್ತೆ. ಓಕೆ, ಸೊ ಬೇರೆ ಇನ್ಯಾವುದೇ ರೀತಿಯ ಕ್ರಿಸ್ಟಲ್ಸ್ ಇದ್ರೆ ಅದನ್ನ ನೀವು ನೀರಲ್ಲಿ ವಾಶ್ ಮಾಡ್ಬೋದು. ಪೈರೈಟ್ ಅನ್ನ ನೀರಲ್ಲಿ ತೊಳೆಯೋದ್ ಬೇಡ, ಹೆಮಟೈಟ್ ಇದ್ರೆ ನೀರಲ್ಲಿ ತೊಳೆಯೋದ್ ಬೇಡ, ಅದ್ಬಿಟ್ಟು ಸೆಲೆನೈಟ್ ಇದ್ರೆ ನೀರಲ್ಲಿ ತೊಳೆಯೋದ್ ಬೇಡ. ಅದ್ಬಿಟ್ಟು ಇನ್ಯಾವುದೇ ರೀತಿಯ ಇನ್ನೊಂದು ಮಲಕೈಟ್ ಅಂತ ಅನ್ಬಿಟ್ಟು ಒಂದ್ ಬರುತ್ತೆ, ಅದನ್ನು ಕೂಡ ನೀವು ನೀರಲ್ಲಿ ತೊಳೆಯೋ ಆಗಿಲ್ಲ. ಇನ್ ಬಿಕ್ಕಿದ್ ಯಾವ್ದೇ ಕ್ರಿಸ್ಟಲ್ ಇದ್ರು ನೀರಲ್ಲಿ ಒಂದ್ಸಲ ವಾಶ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಒರೆಸ್ಬಿಟ್ಟು ನೆಕ್ಸ್ಟ್ ಈ ಒಂದು ಕ್ರಿಸ್ಟಲ್ ಅನ್ನ ನಮ್ಮ ಕೆಲ್ಸಕ್ಕೆ ಚಾರ್ಜ್ ಮಾಡುವಂತದ್ದು. ಕ್ರಿಸ್ಟಲ್ ಆರ್ ರಾಕ್ ಚಾರ್ಜ್ ಮಾಡುವಂತದ್ದು. ಕ್ರಿಸ್ಟಲ್ ಅಂತ ಹೇಳಿದಾಗ ನೀವು ಕ್ರಿಸ್ಟಲ್ ಯಾರಿಗೆ ತಗೊಳಕ್ ಆಗಲ್ಲ, ಅದ್ ರಾಕ್ ಅಂತಾನೆ ನೀವು ಕನ್ಸಿಡರ್ ಮಾಡಿ. ಓಕೆನಾ, ನೆಕ್ಸ್ಟ್ ಮತ್ತೆ ಇದೇ ರೀತಿಯಲ್ಲಿ ಇಟ್ಬಿಟ್ಟು ರೇಖಿ ಕಲ್ತಿರೋಂಥವ್ರು ರೇಖಿ ಸಿಂಬಲ್ಸ್ ಅನ್ನ ಹಾಕ್ಬಹುದು. ಝೀಬು ಕಲ್ತಿರೋಂಥವ್ರು ಝೀಬು ಸಿಂಬಲ್ಸ್ ಅನ್ನ ಇದಕ್ಕೆ ಹಾಕ್ಬಹುದು. ಅಥವಾ ಇನ್ ಯಾವುದೇ ರೀತಿಯ ಸಿಂಬಲ್ಸ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ರೆ, ಮೀನ್ಸ್ ಕಾನ್ಫಿಡೆನ್ಸ್ ಆಗಿ ನನಗೆ ಗೊತ್ತಿದೆ, ಅದ್ರ ನಾಲೆಡ್ಜ್ ನನ್ಗಿದೆ ಅಂತ ಅಂದ್ರೆ ಹಾಕಿ. ಸುಮ್ನೆ ಯೂಟ್ಯೂಬ್ ಅಲ್ಲಿ ತೋರ್ಸಿದ್ರು ಅಥವಾ ಇನ್ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು ಈ ಸಿಂಬಲ್ ಅಂತ ಅನ್ಬಿಟ್ಟು ಹಾಕಕ್ ಹೋಗ್ಬೇಡಿ. ನಿಮ್ಗೆ ಆ ಸಿಂಬಲ್ಸ್ ಬಗ್ಗೆ ಗೊತ್ತಿದೆ, ಫುಲ್ ಡೀಟೇಲ್ಸ್ ಗೊತ್ತಿದೆ ಅಂದ್ರೆ ಮಾತ್ರ ಹಾಕಿ. ಓಕೆ, ಆ ಸಿಂಬಲ್ಸ್ ಎಲ್ಲವನ್ನ ಇದಕ್ಕೆ ಹಾಕ್ಬಿಟ್ಟು, ರಾಜಕ್ರಿಯ ರೇಖಿ ಕಲ್ತಿರೋರಾದ್ರೆ ಟ್ರಿಪಲ್ ಕಿಂಗ್ಸ್ ಚೇಂಬರ್ಸ್ ಅನ್ನ ಹಾಕ್ಬಿಟ್ಟು, ಏಂಜಲ್ಸ್ ಕಲ್ತಿರೋರಾದ್ರೆ ಏಂಜಲ್ಸ್ ಅನ್ನ ಪ್ರೇ ಮಾಡಿ, ಈ ಒಂದು ಕ್ರಿಸ್ಟಲ್ ಅನ್ನ ಎನರ್ಜೈಸ್ ಮಾಡಿ ಈ ಒಂದು ಕ್ರಿಸ್ಟಲ್ ಅಲ್ಲಿ ನೀವು ಇರಿ, ನೀವು ಕನೆಕ್ಟ್ ಆಗಿ ಅಂತ ಅನ್ಬಿಟ್ಟು ಪ್ರೇ ಮಾಡ್ಬಿಟ್ಟು, ಎಲ್ಲಾ ಒಂದು ಶಕ್ತಿಗಳು ಈ ಒಂದು ಕ್ರಿಸ್ಟಲ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು ಎತ್ತಿಟ್ಕೊಳ್ಳಿ. ಓಕೆ, ಸೊ ಅದನ್ನ ಎತ್ತಿಟ್ಕೊಂಡ ನಂತರ ರಾತ್ರಿ ಏನ್ ಮಾಡ್ಬೇಕು, ರಾತ್ರಿ ನೀವು ಮಲ್ಗಕ್ ಮುಂಚೆ ನೀವು ಬೆಡ್ಡಿಗೆ ಹೋಗ್ತಿರಲ್ಲ ಆಗ ಈ ಕ್ರಿಸ್ಟಲ್ ಅನ್ನ ಕೈಯಲ್ಲಿ ಇಟ್ಕೊಳ್ಳೋದು. ಕೈಯಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೆ ಇಡೀ ದಿನದಲ್ಲಿ ನಾನು ಒಂದು ಗ್ರಾಟಿಟ್ಯೂಡ್ ಅನ್ನ, ದ ಬೆಸ್ಟ್ ಗ್ರಾಟಿಟ್ಯೂಡ್ ಅನ್ನ ಒಂದು ವಿಷಯಕ್ಕೆ ನಾನು ಅರ್ಪಿಸಬಹುದು ಅಂದ್ರೆ ಯಾವ ವಿಷಯಕ್ಕೆ ಅರ್ಪಿಸಬಹುದು ಅಂತ ಅನ್ಬಿಟ್ಟು ಕನ್ಸಿಡರ್ ಮಾಡಿ ಒಂದು ವಿಷಯಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಅಂಡ್ ಇಲ್ಲಿ ನೀವು ಒಂದೇ ವಿಷಯಕ್ಕೆ ಗ್ರಾಟಿಟ್ಯೂಡ್ ಅನ್ನ ಹೇಳ್ಬೇಕು ಅಂತ ಮಾತ್ರಕ್ಕೆ ಯಾವ್ದೋ ಒಂದ್ ಟಾಪಿಕ್ ಸುಮ್ನೆ ಯಾವ್ದು ನೆನ್ಪಾಯ್ತೋ ರ್ಯಾಂಡಮ್ ಆಗಿ ತಗೊಳ್ಳೋ ಅಂತದ್ದಲ್ಲ. ಇಡೀ ದಿನವನ್ನ ನೀವು ನೆನ್ಕೋಬೇಕು. ಇಡೀ ದಿನದಲ್ಲಿ ನನ್ಗೆ ಮ್ಯಾಕ್ಸಿಮಮ್ ಒಂದೊಂದು ಗ್ರಾಟಿಟ್ಯೂಡ್ ಹೇಳೋಂತ ವಿಷಯಕ್ಕೂ ಕೂಡ ನೀವು ನಂಬರ್ ಅನ್ನ ಕೊಟ್ಕೊಂತ ಹೋದ್ರೆ ಯಾವ್ದೋ ಒಂದಕ್ಕೆ ನೀವು ಜಾಸ್ತಿ ನಂಬರ್ ಅನ್ನ ಕೊಟ್ಟಿರ್ತೀರಾ, ಇದು ದ ಬೆಸ್ಟ್ ಮೂಮೆಂಟ್ ನನ್ಗೆ ಅಂತ. ಸೊ ಅದನ್ನ ಈ ಒಂದು ಕ್ರಿಸ್ಟಲ್ಗೆ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಈ ಒಂದು ಕ್ರಿಸ್ಟಲ್ ಅನ್ನ ನಿಮ್ಮ ಒಂದು ಪಿಲೋ ಕೆಳಗಡೆನೋ ಅಥವಾ ಬೆಡ್ ಸೈಡ್ ಅಲ್ಲೋ ಇಟ್ಬಿಟ್ಟು ನೀವು ಮಲ್ಕೋಬಹುದು. ಸೊ ಈ ಒಂದು ಪ್ರಾಕ್ಟೀಸ್ ಅನ್ನ ನೆಕ್ಸ್ಟ್ 28 days ವರ್ಗೂ ನೀವು ಮಾಡ್ತಾ ಬರ್ಬೇಕಾಗತ್ತೆ. ಜಸ್ಟ್ ಇದನ್ನ 28 daysಗೆ ಅಂತ ನೀವು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓವರ್ ಆಲ್ ಲೈಫ್ ಲಾಂಗ್ ನೀವು ಮಾಡಿದ್ರು ಕೂಡ ಬೆಸ್ಟ್ ಪ್ರಾಕ್ಟೀಸ್. ಅಂಡ್ ನಿಮ್ಗೆ ಮ್ಯಾಕ್ಸಿಮಮ್ 1-2 ನಿಮಿಷ ಇದಕ್ಕೆ ಇನ್ವೆಸ್ಟ್ ಆಗುತ್ತೆ ಅಷ್ಟೇ. ಬಿಕಾಸ್ ಎಲ್ಲವನ್ನ ಏನ್ ಮಾಡ್ತೀವಿ ಅದೆಲ್ಲ ಮನ್ಸಲ್ಲೇ ಮಾಡೋದ್ರಿಂದ ಮಲ್ಗಿ ನೀವು ಇನ್ನ ನಿದ್ದೆ ಬರ್ತಿರಲ್ಲ ಆ ಟೈಮಲ್ಲಿ ನೀವು ಕೈಯಲ್ಲಿ ರಾಕ್ ನ ಇಟ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕ್ಲಿಯರ್? ಸೊ ಇಷ್ಟೇ ಇವತ್ತಿನ ಒಂದು ಪ್ರಾಕ್ಟೀಸ್ ಆಗಿರತ್ತೆ. ಈ ರಿಲೇಟೆಡ್ ಆಗಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ತಾ ಬನ್ನಿ.
ಓಕೆ 44 ಮೆಂಬರ್ಸ್ ಇದ್ದೀವಿ ಇಲ್ಲಿ. 44 ಮೆಂಬರ್ಸ್ ಗೆ ರಿಲೇಟೆಡ್ ಆಗಿ ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದೀನಿ, ಕಾರ್ಡ್ಸ್ ಅನ್ನ ಎತ್ತುತ್ತಿದ್ದಾಗೇನೆ ಒಂದು ಕಾರ್ಡ್ ಡ್ರಾಪ್ ಆಗ್ತಾ ಇದೆ. ಇವತ್ತಿನ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಸ್ವೋರ್ಡ್ಸ್. ಇವತ್ತಿನ ಮೆಸೇಜ್ ಯೂನಿವರ್ಸ್ ನಮ್ಮೆಲ್ಲರಿಗೂ ಕೊಡ್ತಾ ಇರುವಂತ ಮೆಸೇಜ್ ಏನಂತ ಅಂದ್ರೆ, ಎಷ್ಟೋ ಸಲ ನಾವು ಗೆಲ್ಲೋದಕ್ಕಿಂತ ಸೋಲೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೋಲೋದೇ ಏನು ನಮ್ಮ ಗೆಲುವಾಗಿರುತ್ತೆ. ಈಗೋ ಫೈಟ್ಸ್ ಇರ್ಬೋದು, ಅಥವಾ ನಮಗ್ ಗೊತ್ತಿರುತ್ತೆ ಈ ಒಂದು ಆರ್ಗ್ಯುಮೆಂಟ್ ಎಂಡ್ ಆಗಲ್ಲ, ನಾನೊಂದ್ ಹೇಳಿದ್ರೆ ಅವ್ರ ಹತ್ ಹೇಳ್ತಾರೆ, ಅವ್ರ ಹತ್ ಹೇಳಿದ್ರೆ ಮತ್ ನಾನ್ 20 ಹೇಳ್ತೀನಿ. ಈ ರೀತಿಯ ಟೈಮ್ಸ್ ಆರ್ಗ್ಯುಮೆಂಟ್ಸ್ ಏನಿರುತ್ತೆ ಹಾಲೋ ಫೈಟ್ಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ಒಂದು ಫೈಟ್ಸ್ ರಿಲೇಶನ್ಶಿಪ್ಸ್ ಅಲ್ಲಿ ಆಗ್ತಿರತ್ತೆ. ಸೊ ರಿಲೇಶನ್ಶಿಪ್ ಅಲ್ಲಿ ಏನ್ ಹೇಳ್ತೀವಂತ ಅಂದ್ರೆ, ಫೈಟಿಂಗ್ ಅಲ್ಲಿ ನಾವ್ ಸೋತ್ವಿ ಅಂದ್ರೆ ಅದು ನಾವ್ ಗೆದ್ದಂಗೆನೆ. ನಾವೊಂದು ಇಲ್ಲಿ ನೀವು ನೋಡೋದಾದ್ರೆ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಆಕ್ಚುಲಿ ಫೈಟಿಂಗ್ ಅಲ್ಲಿ ಇವ್ರು ಗೆದ್ದಿರ್ಬೋದು, ಬಟ್ ಬೇಡ ನನ್ ಕೈಲಿ ಆಗಲ್ಲ ಅಂತ ಸೋರ್ಸ್ ಅನ್ನ ಬಿಟ್ಟು ಹೋಗಿರೋಂತವ್ರು ಆಕ್ಚುಲಿ ಗೆದ್ರು. ಬಿಕಾಸ್ ಅವರು ರಿಲೇಶನ್ಶಿಪ್ ಗೆ ವ್ಯಾಲ್ಯೂ ಅನ್ನ ಕೊಟ್ಟು ಅವರು ಅವರ ಸೋರ್ಡ್ ಅನ್ನ ಡೌನ್ ಮಾಡಿದ್ರು. ಅವರು ಸೋತ್ ನಂತರ ಇವ್ರು ನಾನೇನೋ ಗೆದ್ದೆ ಅಂತ ಅನ್ನೋಂಥದ್ದು ಖುಷಿ ಪಡುವಂತದ್ದು ಮೀನಿಂಗ್ಲೆಸ್ ಆಗತ್ತೆ. ಸೊ ಇವತ್ತಿನ ಒಂದು ಮೆಸೇಜ್ ಕೂಡ ನಮ್ಗೆ ಅದೇ ಆಗಿದೆ. ಎಷ್ಟೋ ಸಲ ಸಂಬಂಧದಲ್ಲಿ ನಾವ್ ಈ ತಪ್ಪನ್ನ ಮಾಡ್ತಾ ಇರ್ತೀವಿ. ನಮ್ಮನ್ನ ನಾವು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಸಣ್ಣ ಪುಟ್ಟಂತದ್ದು ತುಂಬಾ ದೊಡ್ಡ ವಿಷಯ ಅದ್ರಲ್ಲಿ ನಾನ್ ಸರಿನೇ ಅಂತ ಅನ್ಬಿಟ್ಟು ಪ್ರೂವ್ ಮಾಡೋಂಥದ್ದು ಆತರ ಅಲ್ಲ, ಸಣ್ಣ ಪುಟ್ಟದ್ದು. ಅದ್ರಿಂದ ನಮ್ಗೆ ಗೊತ್ತಿರುತ್ತೆ ಮನೆಯ ಒಂದು ವಾತಾವರಣ ವೈಬ್ರೇಷನ್ ಹಾಳಾಗತ್ತೆ ಅನ್ಬಿಟ್ಟು, ಬಟ್ ಸ್ಟಿಲ್ ಆ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಈ ಒಂದು ಕಾರ್ಡ್ ನಮ್ಗೆ ಹೇಳ್ತಾ ಇರುವಂತ ಮೆಸೇಜ್, ಶಾಂತವಾಗಿರೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಒಂದು ಫೈಟ್ ಅಲ್ಲಿ ನಾವೇ ಗೆಲ್ಬೇಕು ಅನ್ನೋಂಥದ್ದಿಲ್ಲ. ನಮ್ಮ ಒಂದು ಮನಸ್ಸಿನ ನೆಮ್ಮದಿ, ಶಾಂತಿ ಆ ಒಂದು ಫೈಟಿಂಗ್ ಗಿಂತನೂ, ಈಗೋ ಫೈಟಿಂಗ್ ಗಿಂತನೂ ಕೂಡ ತುಂಬಾ ಮುಖ್ಯ ಅನ್ಬಿಟ್ಟು ಈ ಕಾರ್ಡ್ ಹೇಳ್ತಾ ಇದೆ. ಓಕೆ ಫೈನ್. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನಾನು ನೋಡ್ತಾ ಬರ್ತೀನಿ. ಡ್ರೀಮ್ಸ್ ಬಗ್ಗೆ ಹೇಗೆ ಗ್ರಾಟಿಟ್ಯೂಡ್ ಬರೆಯೋದು ಅಂದ್ರೆ, ಪ್ರೆಸೆಂಟ್ ನಾವು ಆಗಿರೋ ಸಿಚುಯೇಷನ್ಗೆ ಥ್ಯಾಂಕ್ಸ್ ಹೇಳ್ತೀವಿ, ಬಟ್ ಡ್ರೀಮ್ಸ್ಗೆ ಹೇಗೆ? ಖುಷಿ ಅವರೇ, ನಿಮ್ಗೆ ಕಾನ್ಸೆಪ್ಟ್ ಇನ್ನ ಅರ್ಥ ಆಗಿಲ್ಲ ಕ್ಲಿಯರ್ ಆಗಿ ಅಂತ ಅನ್ಕೊಂತೀನಿ. ನಾವು ಇಲ್ಲಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು ಡ್ರೀಮ್ಸ್ ಬಗ್ಗೆ ಅಲ್ಲ. ನಮ್ಮ ಲೈಫ್ ಅಲ್ಲಿ ಏನಿದೆ ಅದಕ್ಕೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದೀವಿ. ನಾವು ಫ್ಯೂಚರ್ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇದು ಎಕ್ಸ್ಪೆಷಲಿ ಪಾಸ್ಟ್ ಅಂಡ್ ಪ್ರೆಸೆಂಟ್. ನಮ್ಮ ಪಾಸ್ಟ್ ಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸ್ತಾ ಇಲ್ಲ, ಪ್ರೆಸೆಂಟ್ ಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸ್ತಾ ಇಲ್ಲ. ನಮ್ಮ ಒಂದು ಫೋಕಸ್ ಫ್ಯೂಚರ್ ಬಗ್ಗೆ ಹೋಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ನಾವು ಮಿಸ್ ಮಾಡ್ತಾ ಇದೀವಿ. ಓಕೆ, ಸೊ ಆ ಒಂದು ಮಿಸ್ಸಿಂಗ್ ಎಲಿಮೆಂಟ್ ಅನ್ನ ಇಲ್ಲಿ ನಾವು ತರ್ತಾ ಇದೀವಿ ಗ್ರಾಟಿಟ್ಯೂಡ್ ಹೇಳೋ ಮೂಲಕ. ಹಳೆಯ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ದೆ ಹೊಸದನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಹಳೆಯ ಒಂದು ಟಾಪಿಕ್ಸ್ ಏನಿದೆ ಅದಕ್ಕೆ ಒಂದು ಕ್ಲೋಜರ್ ಅನ್ನ ಕೊಟ್ರೇನೆ ನಮ್ಗೆ ಹೊಸ ಒಂದು ನ್ಯೂ ವೇ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಡ್ರೀಮ್ಸ್ ಅಂತ ಅನ್ಬಿಟ್ಟು ನೀವೇನ್ ಹೇಳ್ತಾ ಇದ್ದೀರಾ, ಫ್ಯೂಚರ್ ಅಂತ ಅನ್ಬಿಟ್ಟು ನೀವೇನ್ ಹೇಳ್ತಾ ಇದ್ದೀರಾ, ಅದನ್ನ ಇವಾಗ ಸದ್ಯಕ್ಕೆ ಕಟ್ ಆಫ್ ಮಾಡಿ ಫಸ್ಟ್ ನೀವು ಫೋಕಸ್ ಮಾಡ್ಬೇಕಾಗಿರೋದು ನಿಮ್ಮ ಹತ್ರ ಏನಿದೆ ಅದಕ್ ಮಾತ್ರ. ಓಕೆ, ಫಸ್ಟ್ ಏನಿದೆ ಅದನ್ನ ಫೋಕಸ್ ಮಾಡಿ, ಏನಿಲ್ಲ ಅದು ಕೂಡ ಸಿಗುತ್ತೆ. ಏನಿಲ್ವೋ ಅದನ್ನ ಫೋಕಸ್ ಮಾಡ್ತಾ ಇದ್ದೀರಾ, ಏನಿದೆ ಅದ್ರ ಬಗ್ಗೆ ಫೋಕಸ್ ಇಲ್ಲ ಅಂತ ಅಂದ್ರೆ ನಮ್ಮ ಹತ್ರ ಏನಿದ್ಯೋ ಅದನ್ನು ಕಳ್ಕೊಂತ ಹೋಗ್ತೀವಿ. ಬಿಕಾಸ್ ಏನಿದ್ಯೋ ಅದನ್ನ ನಾವು ಗ್ರಾಂಟೆಡ್ ಆಗಿ ತಗೊಂಡು ಏನಿಲ್ವೋ ಅದ್ರ ಕಡೆ ಅದ್ಬೇಕು ಅಂತ ಚೇಸ್ ಮಾಡ್ತಾ ಹೋದ್ವಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ನಮ್ಮ ಹತ್ರ ಇರೋದ್ರ ಅಟೆನ್ಷನ್ ಅನ್ನ ನಾವು ಮಿಸ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮಿಂದ ಕೈ ತಪ್ಪ ಹೋಗುವಂತ ಸಾಧ್ಯತೆ ಇರತ್ತೆ. ಇಲ್ಲ ಅದ್ರಿಂದ ಮತ್ತಷ್ಟು ಟೆನ್ಷನ್ಗಳು ಬರುವಂತ ಸಾಧ್ಯತೆಗಳಿರತ್ತೆ. ಸೊ ಹಂಗಾಗಿ ಫಸ್ಟ್ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಅನ್ನ ಅರ್ಪಿಸೋಣ. ಓಕೆ, ಪುಷ್ಪ ಅವರು ಈಗ ಜಾಬ್ಗೆ ಹೋಗ್ತಾ ಇಲ್ಲ ಮ್ಯಾಮ್, ಹೌಸ್ ವೈಫ್ ಮ್ಯಾಮ್. ಸೊ ಜಾಬ್ಗೆ ಏನು ಬರೆಯೋದು ಅಂತ ಅನ್ಬಿಟ್ಟು, ಎಸ್ ಪುಷ್ಪ ಅವರೇ, ಸೊ ಜಾಬ್ಗೆ ನೀವು ಹೋಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ನೋ ಪ್ರಾಬ್ಲಮ್. ನೀವು ಏನ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿ ನೀವು ಧನ್ಯತೆಯನ್ನ ಅರ್ಪಿಸ್ಬೋದು. ಮೀನ್ಸ್ ಹೌಸ್ ವೈಫ್ಸಿಗೆ ಅವರ ಒಂದು ಮನೆಯ ಕೆಲ್ಸಗಳೇ ಅವರ ಜಾಬ್ ಆಗಿ ಇರತ್ತೆ. ಓಕೆ, ಸೊ ಫಸ್ಟ್ ಟೈಮ್ ನಾನು ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾದ್ರೆ ನಾನು ಕೂಡ ಹೌಸ್ ವೈಫೆ. ಓಕೆ, ಅವಾಗ ನನ್ನ ಹತ್ರನೂ ಕೂಡ ಯಾವ ಜಾಬು ಇರ್ಲಿಲ್ಲ, ಯಾವ ಕೆಲ್ಸನೂ ಇರ್ಲಿಲ್ಲ, ಬಟ್ ಮಾಡ್ಬೇಕು, ನಾನೇನೋ ಅಚೀವ್ ಮಾಡ್ಬೇಕು ಅನ್ನೋಂಥದ್ದ ಇತ್ತು. ಅಷ್ಟ್ ಬಿಟ್ರೆ ನನ್ನ ಹತ್ರ ಬೇರೆ ಇನ್ಯಾವ ಕೆಲ್ಸನೂ ಇರ್ಲಿಲ್ಲ. ಓಕೆ, ಇನ್ನು ಹೇಳ್ಬೇಕಂತಂದ್ರೆ ಇದೆಲ್ಲಾ ಪ್ರಾಕ್ಟೀಸ್ಗಳು, ಇದೆಲ್ಲಾ ಒಂದು ಎಜುಕೇಶನ್ ನಾನ್ ತಗೊಂತಾ ಬಂದಿದ್ದು
ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಬರೋ ಸ್ಯಾಲ್ರಿಯನ್ನ ತಗೊಂಡು ನಾನು ನಂದೇ ಈ ಒಂದು ವೇಯನ್ನ ನಾನು ಕಂಡ್ಕೊಂತ ಬಂದೆ. ಓಕೆನಾ? ಸೊ ಅವಾಗ ನಾನು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ನನ್ಗಿನ್ನ ನೆನ್ಪಿದೆ. ಒಂದು ಮನೆದುನ್ನು ನಾನು ಹ್ಯಾಂಡಲ್ ಮಾಡ್ಬೇಕಿತ್ತು, ಮನೆ ಕೆಲ್ಸಗಳೆಲ್ಲ ಹ್ಯಾಂಡಲ್ ಮಾಡ್ಬೇಕಿತ್ತು. ಅದ್ರ ಜೊತೆಗೆ ಅರ್ಲಿ ಮಾರ್ನಿಂಗ್ 8 o'clockಗೆ ಸ್ಕೂಲ್ ಇರ್ತಿತ್ತು. ಸ್ಕೂಲ್ಗೆ ನಾನು 8 o'clockಗೆ ಮನೆದ ಕೆಲ್ಸಗಳೆಲ್ಲ ಮುಗಿಸಿ 8 o'clockಗೆ ನಾನು ಸ್ಕೂಲ್ಗೆ ಹೋಗಿ ಅಲ್ಲಿ ನನ್ಗೆ ಆ ಒಂದು ಬಿಡ್ವಿನ್ ಟೈಮ್ ಅಲ್ಲಿ ಈ ಒಂದು ಪ್ರಾಕ್ಟೀಸ್ ಅನ್ನ ನಾನು ಮಾಡ್ತಾ ಇದ್ದೆ. ಬಿಕಾಸ್ ಅಷ್ಟು ಒಂದು ಟೈಟ್ ಶೆಡ್ಯೂಲ್ ನಂದಾಗಿತ್ತು. ಅಂಡ್ ಆ ಟೈಮ್ಗೆ ಅಷ್ಟ್ರಲ್ಲಾಗ್ಲೇ ನಾನು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದೆ. ಸೊ ಅಲ್ಲಿ ಸ್ಕೂಲಿಂದ ಬಂದು ಊಟ ಮುಗಿಸಿ ಮತ್ತೆ ಯೂಟ್ಯೂಬ್ ಚಾನಲ್ದು ಸ್ಟಾರ್ಟ್. ಬಿಕಾಸ್ ಇಲ್ಲಿ ಗುಜರಾತ್ ಅಲ್ಲೆಲ್ಲ ಹಾಫ್ ಡೇಸ್ ಕ್ಲಾಸಸ್ ಇರುತ್ತೆ, ಮಾರ್ನಿಂಗ್ ಕ್ಲಾಸ್ ಇಲ್ಲ ಈವ್ನಿಂಗ್ ಕ್ಲಾಸ್ ಆ ತರ ಇರುತ್ತೆ. ಸೊ ಆ ಒಂದು ಟೈಟ್ ಶೆಡ್ಯೂಲ್ ಅಲ್ಲಿ ನಾನು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಂದು ಕೂಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ಲೈಫ್ ಮಿರಾಕಲ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಖುಷಿ ಅವರೇ, ನಿಮ್ಮ ಕ್ವಶನ್ ನನ್ಗೆ ಅರ್ಥ ಆಗ್ಲಿಲ್ಲ. ನಂಬರ್ ಅಂದ್ರೆ ಹೇಗೆ ಅಂತ ಅನ್ಬಿಟ್ಟು ಕೇಳ್ತಾ ಇದ್ದೀರಾ? ಯಾವ ನಂಬರ್ ಅಂತ ಅನ್ಬಿಟ್ಟು ನನ್ಗೆ ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳಿ. ಪಿರಮಿಡ್ ಹಾಕ್ಬೋದಾ? ಎಸ್, ಪಿರಮಿಡ್ ಅನ್ನ ಹಾಕ್ಬೋದು. ಬಟ್ ಖಾಲಿ ಪಿರಮಿಡ್ ಅನ್ನ ಹಾಕೋದಕ್ಕಿಂತ ರಜಕ್ರಿಯೆ ಇದ್ರೆ ಟ್ರಿಪಲ್ ಕಿಂಗ್ಸ್ ಚೇಂಬರ್ಸ್ ಹಾಕ್ಬೋದು. ಜಸ್ಟ್ ಪಿರಮಿಡ್ ಹಾಕೋದಕ್ಕಿಂತ ಅದ್ರಲ್ಲಿ ನಿಮ್ದ ಸಿಂಬಲ್ಸ್ ಏನಿದೆ ಅದನ್ನು ಕೂಡ ಹಾಕಿ. ಎಸ್, ಕೈಯಲ್ಲಿ ಇಟ್ಟು ಗ್ರಾಟಿಟ್ಯೂಡ್ ಅನ್ನ ಹೇಳಿ ಮತ್ತೆ ಅದನ್ನ ಇಟ್ಟು ಮಲಗ್ಬೇಕಾದ್ರೆ ಅದಕ್ಕೆ ಇನ್ನೊಮ್ಮೆ ರಾತ್ರಿ ಪೂರ ಅದನ್ನ ಅಲ್ಲೇ ಇಡಬಹುದು. ಅದಾದ ನಂತರ ನೀವು ಮತ್ತೆ ಬೆಳಗ್ಗೆ ಎದ್ದು ನಿಮ್ಮ ಪರ್ಸ್ ಅಲ್ಲಿ ಕ್ಯಾರಿ ಮಾಡೋದಿದ್ರೆ ನೀವು ಪರ್ಸಲ್ ಕ್ಯಾರಿ ಮಾಡಬಹುದು. ಇಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿ ಇರೋದಾದ್ರೆ ನೀವೆಲ್ಲಿ ಜಾಸ್ತಿ ಕೂರ್ತೀರಾ ಅಲ್ಲಿ ಇದನ್ನ ಆದಷ್ಟು ಇಟ್ಕೊಬಹುದು. ಸೊ ದಟ್ ನಿಮ್ಗೆ ಪದೇ ಪದೇ ಅದ್ ನೆನ್ಪ್ ಮಾಡ್ಬೇಕು. ಗ್ರಾಟಿಟ್ಯೂಡ್, ಎಸ್, ಗ್ರಾಟಿಟ್ಯೂಡ್ ಒಂದು ವಿಷಯ ವರ್ಕ್ ಮಾಡ್ತಾ ಇದೆ ಅಂದ್ಬಿಟ್ಟು. ಎಲ್ಲಾ ಸಿಂಬಲ್ಸ್ ಹಾಕ್ಬೋದಾ? ಎಸ್, ಹಾಕ್ಬೋದು. ಸೆಲೆನೈಟ್ ಬಿಸ್ಲಿಗೆ ಇಡಬಹುದಾ? ಸೆಲೆನೈಟ್ ಸ್ಟೋನ್ ಏನಿದೆ ಅದು ತುಂಬಾ ಸೆನ್ಸಿಟಿವ್ ಸ್ಟೋನ್. ಸಾಲ್ಟ್ ಅಂಶ ತುಂಬಾ ಇರುತ್ತೆ. ಸೊ ಅದು ಬ್ರೇಕ್ ಆಗುವಂತ ಚಾನ್ಸಸ್ ಸೆಲೆನೈಟ್ ತುಂಬಾ ಇರುತ್ತೆ. ಸೊ ನೀವು ಸೆಲೆನೈಟ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ಅಂಡ್ ಇನ್ನೊಂದು, ಕ್ರಿಸ್ಟಲ್ಸ್ ಅನ್ನ ಬ್ರೇಕ್ ಆದ್ಮೇಲೆ ಯೂಸ್ ಮಾಡಕ್ ಹೋಗ್ಬೇಡಿ, ಒಂದು ಥಿಂಗ್. ಅಂಡ್ ಸೆಲೆನೈಟ್ ಅನ್ನ ಆಕ್ಚುಲಿ ಅದಕ್ಕೆ ಕ್ಲೆನ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೆಲೆನೈಟ್ ಅನ್ನ ಜಸ್ಟ್ ನೀವು 2 ಕೈಗಳ ಮಧ್ಯ ಕ್ಲೆನ್ಸಿಂಗ್ ಆಲ್ ಓಲ್ಡ್ ಎನರ್ಜೀಸ್ ಅಂತ ಹೇಳಿದ್ರು ಸಾಕು. ಸೆಲೆನೈಟ್ ಅನ್ನ ಯೂಶಲಿ ಬೇರೆ ಕ್ರಿಸ್ಟಲ್ಸ್ ಅನ್ನ ಕ್ಲೆನ್ಸ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಸೆಲೆನೈಟ್ ಗೆ ಪರ್ಟಿಕ್ಯುಲರ್ ಆಗಿ ಕ್ಲೆನ್ಸ್ ಮಾಡ್ಬೇಕು ಅನ್ನೋಂತ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಇನ್ನ ನನ್ಗೆ ಇಲ್ಲ ಸ್ವಲ್ಪ ಕ್ಲೆನ್ಸ್ ಮಾಡಿದ್ರೆ ಒಳ್ಳೇದು ಅಂತ ಅಂದ್ರೆ ಮೂನ್ ಲೈಟ್ ಅಲ್ಲಿ ಇಡಿ. ಹುಣ್ಮೆ ದಿನ ಒಂದು ಚಂದ್ರನ ಬೆಳಕಲ್ಲಿ ಇಡಿ, ದಟ್ಸ್ ಎನಫ್. ಬಟ್ ಅದನ್ನ ಪರ್ಟಿಕ್ಯುಲರ್ ಆಗಿ ನೀವು ಕ್ಲೆನ್ಸ್ ಮಾಡ್ಲೇಬೇಕು ಅನ್ನೋಂಥದ್ದು ಏನಿಲ್ಲ. ಓಕೆ, ವರ್ಷಿಣಿ ಅವರೇ, ಸ್ಟಾರ್ಟಿಂಗ್ ಸೌಂಡ್ ಕೇಳಿಸಿಲ್ಲ. ಓಕೆ, ನಾನು ರೆಕಾರ್ಡಿಂಗ್ ನಾನು ಸೆಂಡ್ ಮಾಡ್ತೀನಿ. ಸೊ ದಟ್ ಯಾವ್ದು ಮಿಸ್ ಪಾರ್ಟ್ ಆಗಿದೆ ಅದನ್ನ ನೀವು ಕೇಳ್ತಾ ಹೋಗಿ. ಓಕೆ, ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅಂತ ಇವತ್ತಿನ ಪ್ರಾಕ್ಟೀಸ್ ರಿಲೇಟೆಡ್ ಆದಂತ ಮೇನ್ ಇನ್ಫಾರ್ಮೇಶನ್ ಯಾವ್ದು ಹೇಳಿಲ್ಲ. ಜಸ್ಟ್ ನಾನು ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದೆ. ಬಟ್ ಏನ್ ಮಾತಾಡಿದ್ದೀನಿ ಅಂದ್ಬಿಟ್ಟು ನನಗೂ ಪರ್ಟಿಕ್ಯುಲರ್ ಆಗಿ ನೆನಪಿಲ್ಲ. ಓಕೆ, ರೆಕಾರ್ಡಿಂಗ್ ಅಲ್ಲಿ ನೀವು ಒಂದ್ಸಲ ವಾಚ್ ಮಾಡಿ. ಕ್ರಿಸ್ಟಲ್ಗೆ ನಂಬರ್ ಕೊಡಿ ಅಂತ ಹೇಳಿದ್ರಲ್ಲ. ಕ್ರಿಸ್ಟಲ್ಗೆ ನನ್ನ ನಂಬರ್ ಕೊಡಿ ಅಂತ ನಾನೇನು ಹೇಳಿಲ್ಲ ಅಲ್ಲ. ಕ್ರಿಸ್ಟಲ್ಗೆ ನಂಬರ್ ಕೊಡಿ ಅಂತ ಹೇಳಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಗೆ ಎಷ್ಟೆಲ್ಲ ಗ್ರಾಟಿಟ್ಯೂಡ್ ಅರ್ಪಿಸುವಂತ ಒಳ್ಳೆಯ ವಿಷಯಗಳು ನಡೆದಿದೆ ಅದನ್ನ ನೆನ್ಕೊಂತ ಅದ್ರಲ್ಲಿ ಯಾವ್ದಾದ್ರು ಒಂದು ನಂಬರ್ ಅನ್ನ ನೀವು ಇದಕ್ಕೆ ಹೇಳಿ ಅಂತ ಅನ್ಬಿಟ್ಟು, ನಂಬರ್ ಅಂತ ಇನ್ ದ ಸೆನ್ಸ್ ಒಂದು ವಿಷಯವನ್ನ ಇದಕ್ಕೆ ಹೇಳಿ ಅಂತ ಅನ್ಬಿಟ್ಟು. ಓಕೆ, ಯಾವ್ದು ದ ಬೆಸ್ಟ್ ಅಂತ ಅನ್ಸುತ್ತೆ ಆ ಒಂದು ವಿಷಯವನ್ನ ಈ ಕ್ರಿಸ್ಟಲ್ಸ್ಗೆ ಹೇಳಿ ಅನ್ಬಿಟ್ಟು. ಓಕೆ, ನಂಬರ್ ಅಂತ ಏನಿಲ್ಲ. ಏನು ಸಿಂಬಲ್ ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದ್ ಬೇಡ ಮಹಾಲಕ್ಷ್ಮಿ ಅವರೇ. ನಿಮ್ಗೆ
ಅದೇ ಹೇಳಿದ್ನಲ್ಲ, ನಾನು ಆಲ್ಟರ್ನೇಟ್ ಕ್ಲೆನ್ಸ್ ಮಾಡೋದಿಕ್ಕೆ ನಿಮ್ಗೆ ರೇಖಿ ಗೊತ್ತಿಲ್ಲ ಅಥವಾ ಯಾವ ಸಿಂಬಲ್ಸ್ ನನಗೆ ಗೊತ್ತಿಲ್ಲ, ನಾನು ಯಾವುದೇ ಒಂದು ಸಾಧನೆಯಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ನಮ್ಗೆ ಸನ್ಲೈಟ್ ಸಿಗ್ತಾ ಇದೆ, ಸೂರ್ಯನ ಬೆಳಕಿಗೆ ತಗೊಂಡೋಗಿ ಕ್ರಿಸ್ಟಲ್ ಅನ್ನ ಅಥವಾ ನೀವು ಯೂಸ್ ಮಾಡೋಂತ ಕಲ್ಲನ್ನ ಇಡಬಹುದು. ಓಕೆ, ಓಕೆ. ಕ್ರಿಸ್ಟಲ್ ಬೇಕಾಗಿದ್ರೆ ಒಂದು ಮೆಸೇಜ್ ಹಾಕಿ, ಮೆಸೇಜ್ ನೇಮ್, ಅಡ್ರೆಸ್ ಅಂಡ್ ಯಾವ ಕ್ರಿಸ್ಟಲ್ ಬೇಕು ಅದೆಲ್ಲ ಡೀಟೇಲ್ಸ್ ಕಳಿಸ್ಕೊಟ್ರೆ ಎಸ್ ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಆಗತ್ತೆ. ಎಸ್, ಎಲ್ಲರ ಡೌಟ್ಸ್ ಕ್ಲಿಯರ್ ಆಗಿದ್ಯಾ? ಇವತ್ತಿನ ಪ್ರಾಕ್ಟೀಸ್ ತುಂಬಾ ಸಿಂಪಲ್ ಅಂಡ್ ಅದನ್ನು ಕೂಡ ನಾವು ಈ ಟೈಮ್ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ನೈಟ್ ಟೈಮ್ ಅಲ್ಲಿ ಮಾಡೋವಂಥದ್ದು. ಸೊ ಇಡೀ ದಿನ ನಿಮ್ಗೆ ಟೈಮ್ ಇದೆ. ಯಾವ ಒಂದು ಕ್ರಿಸ್ಟಲ್ ಅಥವಾ ಒಂದು ಕಲ್ಲನ್ನ ನಾನು ಯೂಸ್ ಮಾಡ್ಬೇಕು ನನ್ನ ಪ್ರಾಕ್ಟೀಸಿಗೆ ಅಂತ ಅಂದ್ಬಿಟ್ಟು ಅದನ್ನ ತಂದಿಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟೈಮ್ ಇದೆ. ಅಂಡ್ ನಿಮ್ಗೆ ವರ್ಕ್ ಇರೋರು ನೀವು ಮೀಟಿಂಗ್ ಇಂದ ಲೆಫ್ಟ್ ಆಗ್ಬೋದು ಅಂಡ್ ಏನೇ ಡೌಟ್ಸ್ ಇದ್ರೆ ನೀವು ಕೇಳ್ತಾ ಬರ್ಬೋದು. ಕ್ರಿಸ್ಟಲ್ ಇವತ್ತೇ ಸಿಗುತ್ತಾ? ಇವತ್ತೇ ಸಿಗೋ ಡೌಟು. ಅಟ್ಲೀಸ್ಟ್ ಮೈಸೂರ್ ಅಂತ ಹಾಕಿದೀರಾ. ಮೈಸೂರ ನಿಮ್ದೇನಾದ್ರು? ಮೈಸೂರಾಗಿದ್ರೆ ಐ ಥಿಂಕ್ 2 ದಿನ ಆದ್ರೂ ಬೇಕಾಗತ್ತೆ. ಓಕೆ, ಬ್ಯಾಂಗ್ಳೂರು ಅಂದ್ರೆ ಒಂದ್ 3 ದಿನ ಆದ್ರೂ ಬೇಕಾಗತ್ತೆ. 3 days ಅಲ್ಲಿ ನಿಮ್ಗೆ ಕ್ರಿಸ್ಟಲ್ ಸಿಗತ್ತೆ ಮ್ಯಾಕ್ಸಿಮಮ್. ಬಿಕಾಸ್ ಇವತ್ತೇ ಶಿಪ್ಪಿಂಗ್ ಮಾಡಿದ್ರು ಕೂಡ ಅಂಡ್ ಸ್ಟ್ರೈಕ್ ಏನೋ ನಡೀತಾ ಇದೆ, ಅದ್ರಿಂದನೂ ಕೂಡ ಡೆಲಿವರಿ ಡಿಲೇ ಆಗುತ್ತೆ ಅನ್ಬಿಟ್ಟು ಮೆಸೇಜ್ ಬಂದಿದೆ. ಸೊ ಎಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಇನ್ನೇನು ಡೌಟ್ಸ್ ಇಲ್ಲ ಅಂತ ಅಂದ್ರೆ ಈ ಒಂದು ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಪಿರಮಿಡ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಬೇರೆ ಕ್ರಿಸ್ಟಲ್ ಇದ್ರೆ ಇನ್ಯಾವುದೇ ಫಾರ್ಮ್ ಅಲ್ಲಿ ಇದ್ರೆ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಇಲ್ಲಿ ನನ್ನ ಹತ್ರನು ಏಂಜಲ್ ಇದೆ, ಕ್ರಿಸ್ಟಲ್ ಏಂಜಲ್. ಬಟ್ ನಾನು ಇದನ್ನ ಯೂಸ್ ಮಾಡ್ತಾ ಇಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ಇಟ್ ಹ್ಯಾಸ್ ಸಮ್ ಮೀನಿಂಗ್. ಓಕೆ, ಒಂದು ಕಲ್ಲಿನ ಶೇಪ್ ಅಲ್ಲಿ ಇರ್ಲಿ ಅಂಡ್ ಇದನ್ನ ಕ್ಲೋಸ್ ಮಾಡಿದಾಗ ಈ ರೀತಿ ಆಗ್ಲಿ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಅದನ್ನ ಮೆನ್ಷನ್ ಮಾಡಿದೀನಿ. ಅಂದ್ರೆ ಅದೇ ರೀತಿಯಲ್ಲಿ ಯೂಸ್ ಮಾಡಿ. ನೀವು ಪಿರಮಿಡ್ ಆಗ್ಲಿ ಅಥವಾ ಈ ಒಂದು ಕ್ರಿಸ್ಟಲ್ ಏಂಜಲ್ ಆಗ್ಲಿ ಇದನ್ನ ನೀವು ಈ ರೀತಿಯಲ್ಲಿ ಇಡೋಕ್ ಆಗೋದಿಲ್ಲ ಒಂದು. ಅಂಡ್ ನೀವ್ ಇದನ್ನ ಪಿಲೋ ಕೆಳಗಡೆ ಅಥವಾ ಎಲ್ಲಂದ್ರೆ ಅಲ್ಲಿ ಇಡೋಕೆ ಆಗೋದಿಲ್ಲ, 2ನೇ ಪಾಯಿಂಟ್. ಅಂಡ್ ಪಿರಮಿಡ್ ಆದ್ರೆ ನೀವೆಲ್ಲಾ ಕಡೆ ಕ್ಯಾರಿ ಮಾಡಕ್ ಆಗಲ್ಲ, 3ನೇ ಪಾಯಿಂಟ್. ಓಕೆ, ಸೊ ಯಾವ ಒಂದು ಶೇಪ್ ಅಲ್ಲಿ ಇರ್ಲಿ ಅಂಡ್ ಯಾವ ರೀತಿ ಇರ್ಲಿ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದೀನಿ, ಅದೇ ರೀತಿಯಲ್ಲಿ ಯೂಸ್ ಮಾಡಿ. ಕ್ರಿಸ್ಟಲ್ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ಯಾವ್ದನ್ನ ನಾನು ಯೂಸ್ ಮಾಡ್ಬೋದು ಅಂತ ಅಂದ್ರೆ ಸ್ಫಟಿಕ ಕಲ್ಲು ಬೆಟರ್, ಕ್ಲಿಯರ್ ಕ್ವಾರ್ಟ್ಸ್. ಅಮೌಂಟ್ ಕ್ರಿಸ್ಟಲ್ ಟು ಕ್ರಿಸ್ಟಲ್ ವೇರಿ ಆಗತ್ತೆ. ಓಕೆ, ಈ ಒಂದು ಕ್ರಿಸ್ಟಲ್ಸ್ದು ಅಮೌಂಟ್ ಆಯಾ ಕ್ರಿಸ್ಟಲ್ ಮೇಲೆ ಬೇರೆ ಆಗತ್ತೆ. ಸೊ ನಿಮ್ಗೆ ಯಾವ ಒಂದು ಕ್ರಿಸ್ಟಲ್ ಬೇಕು ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕಿ, ಸೊ ದಟ್ ಅದ್ರ ಪ್ರೈಸ್ ನ ನಾನು ಕಳಿಸ್ತೀನಿ. ಸ್ಮಾಲ್ ವೈಟ್ ಕ್ವಾರ್ಟ್ಸ್ ಓಕೆನಾ? ಎಸ್, ಓಕೆ, ಫೈನ್. ಸಿ ಇದಕ್ಕೆ ನೀವು ಒಂದು ಮೂನ್ ಸ್ಟೋನ್ ಅನ್ನ ಸೆಲೆಕ್ಟ್ ಮಾಡ್ಬೋದು, ಅದು ಕೂಡ ಬೆಟರ್ ಇರುತ್ತೆ. ರೋಸ್ ಕ್ವಾರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು, ಅಮೆಥಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಬೋದು. ಅಥವಾ ನನ್ನ ಒಂದು ಇದ್ರಲ್ಲಿ ಏನ್ ಹೇಳ್ತೀವಿ, ಬಿಸ್ನೆಸ್ ಗೆ ರಿಲೇಟೆಡ್ ಆಗಿ ನನ್ಗೆ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದೆ, ಮನಿಗೆ ರಿಲೇಟೆಡ್ ಆಗಿ ಕಾನ್ಸಂಟ್ರೇಷನ್ ಇದೆ ಅಂತ ಅಂದ್ರೆ ಅದನ್ನು ಕೂಡ ಪೈರೇಟ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಒಂದು ಸ್ಟೋನ್ನೇ ಯೂಸ್ ಮಾಡ್ಬೇಕು, ಪದೇ ಪದೇ ಚೇಂಜ್ ಮಾಡೋ ಹಾಗಿಲ್ಲ. ಓಕೆ, ನಿಮ್ಗೆ ಇವತ್ತು ಯಾವುದೇ ಒಂದು ಕ್ರಿಸ್ಟಲ್ ಸಿಕ್ಕಿಲ್ಲ ಅಂತ ಅಂದ್ರೆ ಜಸ್ಟ್ ವೇಟ್ ಮಾಡಿ. ಕ್ರಿಸ್ಟಲ್ ಅನ್ನ ನೀವು ಸಿಕ್ಕಿದ್ಮೇಲೆ ಅದ್ ತಗೊಂಡು ಅದ್ ಸ್ಟಾರ್ಟ್ ಮಾಡಿ. ಇವತ್ತೊಂದನ್ನ ಯೂಸ್ ಮಾಡೋದು, ನಾಳೆ ಮತ್ತೊಂದು ಯೂಸ್ ಮಾಡೋದು, ಆ ರೀತಿಯಲ್ಲಿ ಮಾಡಕ್ ಹೋಗ್ಬೇಡಿ. ಓಕೆ, ಫೈನ್. ಇನ್ನೇನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ.
ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದ್ ಬೇಡ, ಜಸ್ಟ್ ಪರ್ಸನಲ್ ಆಗಿ ಒಂದ್ ಮೆಸೇಜ್ ಹಾಕಿ, ಸೊ ದಟ್ ನಾನ್ ನಿಮ್ಗೆ ಕಳಿಸ್ತೀನಿ. ಬಿಕಾಸ್ ನಿಮ್ ಅಡ್ರೆಸ್ ಎಲ್ಲ ಇರುತ್ತೆ, ಗ್ರೂಪ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಪಿಲ್ಲೋ ಹತ್ರ ಏನಾದ್ರೂ ಇಟ್ಕೋಬೇಕಾ ಮ್ಯಾಮ್ ಈ ಸ್ಟೋನ್ ಅನ್ನ? ಎಸ್, ಅದೇ ನಾನು ಹೇಳಿದ್ದು, ಪಿಲ್ಲೋ ಹತ್ರ ಇಟ್ಕೊಳ್ಳಿ. ಬಟ್ ಚಿಕ್ಕ ಮಕ್ಕಳು ಇದ್ರೆ ಕೇರ್ಫುಲ್ ಆಗಿ ಹುಷಾರಾಗಿ ಎತ್ತಿಡಿ ಅಂತ. ಸ್ಫಟಿಕ ಯೂಸ್ ಮಾಡ್ಬೋದು. ಸ್ಫಟಿಕ ಇಟ್ಸ್ ನಥಿಂಗ್ ಬಟ್ ಕ್ಲಿಯರ್ ಕ್ವಾರ್ಟ್ಸ್. ಎಜುಕೇಶನ್ ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ ಅಮೆಥಿಸ್ಟ್ ಅಥವಾ ಲ್ಯಾಪಿಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಫೈನ್, ಎಲ್ಲರ ಡೌಟ್ ಮುಗ್ದಿದ್ರೆ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಎಸ್, ಅಮೌಂಟಿಗೆ ರಿಲೇಟೆಡ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ.